ಈ ರೀತಿಯೂ ಈಗಾಗಲೇ ನಡೀತಾ ಇದ್ದಾವೆ. ಯಾಕಂದರೆ ನಮ್ಮ ಅನೇಕ ಕಡೆ ನೋಡಿದಾಗ ಇವರು ಕ್ರೂರತನ ಜಾಸ್ತಿ ಆಗ್ತಾಯಿದೆ. ಯಾಕೆ ಈ ಯಂಗ್ಸ್ಟರ್ ಹುಡುಗರು ಈ ಥರ ದಾರಿ ತಪ್ತಾ ಇದ್ದಾರೆ, ಯಾಕೆ ಈ ಥರ ಈ ಮನಸ್ಥಿತಿ ಇಟ್ಕೊಂಡು ನಮ್ಮ ಅನ್ನಬಾರ್ದು ಆದರೂ ಕೂಡ ನಾ ಅನ್ಬೇಕಾಕೈತಿ. ಈಗ ಯಾಕಂದ್ರೆ ಮಗಳನ್ನ ಕಳ್ಕೊಂಡಿದ್ದು ನಮ್ಗೆ ದುಃಖ ಐತಿ. ಮತ್ತೊಬ್ಬರ ಬಡ ಮಕ್ಕಳ ಹೆಣ್ಮಕ್ಳು ಕೂಡ ಈ ಥರ ಆಗಬಾರ್ದಂತ ನನ್ನ ಬೇಡಿಕೆ. ಯಾಕಂದ್ರೆ ಈಗಾಗಲೇ ನಾವು ಕೂಡ ಅನೇಕ ಕಡೆ ದುಃಖವನ್ನು ನಾವು ಕೂಡ ನೋಡಿದ್ದೀವಿ, ಬೇರೆದವರು ಮಕ್ಕಳು ತೀರ್ಕೊಂಡಾಗ. ಈ ಲವ್ ಜಿಹಾದ್ ಅನ್ನೋದು ಏನಿದೆ ಅಲ್ಲ, ಇದು ಮೋಸ್ಟ್ ಪ್ರಾಪಲ್ಲಿ ಭಾಳ ವಿಸ್ತಾರವಾಗಿ ಹೋಗ್ತಾ ಇದೆ ಅಂತ ನನಗೂ ಅನ್ಸತ್ತೆ. ಒಬ್ಬಾಕೆ ಮಗಳು, ಒಬ್ಬನೇ ಮಗ, 2 ಕಣ್ಣಿದ್ದಂಗೆ ನನಗೆ 25 ವರ್ಷದಿಂದ ಒಂದು ದಿವಸ ಕಣ್ಣೀರು ಹಾಕಿಲ್ಲ. ಆ ರೀತಿ ನಾನು ಬಂದವನೇ. ಇವತ್ತು ನನ್ನ ಮನೆಗಿಂತ ದುಃಖ ಬಂದೈತೆ, ಏನು ಬೇಡ್ಲಕ್ಕೋ ಗೊತ್ತಿಲ್ಲ, ಬಟ್ ಆಗಿದೆ. ನಾನು ಎಲ್ಲರಿಗೆ ಪಾಲಕರಿಗೆ ಹೇಳ್ತೀನಿ, ಎಲ್ಲ ತಾಯಂದ್ರಿಗೆ ಹೇಳ್ತೀನಿ, ತಮ್ಮ ಹೆಣ್ಣು ಮಕ್ಕಳನ್ನ ಕಲ್ಸಕ್ಕೆ ನೀವು ಕಳಿಸ್ರಿ ಅಂದರೆ ತಾವು ಕೂಡ ಕಾಲೇಜ್ಗೆ ಹೋಗಿ ತಮ್ಮ ಮಗಳು ಏನು ಮಾಡತ್ತಾಳ, ಅವ್ರ ಹಿಂದೆ ಯಾರು ಬಿದ್ದಾರೋ ಏನೋ ಅಂಥೇಳಿ ತಾವು ಕೂಡ ಗಮನ ಹರಿಸ್ಬೇಕು. ಈ ರೀತಿ ನನ್ನ ಮಗಳಿಗೆ ಆದಂಗೆ ಇನ್ನೊಬ್ಬರ ಮಗಳಿಗೆ ಆಗಬಾರ್ದಂತ ನಾನು ಕಳ್ಕಳಿಂದ ಪ್ರಾರ್ಥಿಸ್ತೀನಿ. ಈಗ ಇವತ್ತಿನ ಕಾಲಮಾನ ಸೂಕ್ಷ್ಮ ಆಗಿದೆ. ಹೆಣ್ಮಕ್ಳು ಕಲಿಬೇಕು, 50% ಸರ್ಕಾರ ಕೊಡ್ತೈತೆ ಅಂತ ಮುಂದೂ ಕೂಡ ಘೋಷಣೆ ಮಾಡ್ತಾಯಿದ್ದಾರೆ. ಈಗಾಗಲೇ 33% ಆರ್ಡರ್ ಆಗಿದೆ. ಮತ್ತು ಎಲ್ಲದ್ರಾಗೂ ಹೆಣ್ಮಕ್ಳೇ ಮುಂದಾಗಿದ್ದಾರೆ. ಮತ್ತು ಈ ಥರ ಆಗಿಬಿಟ್ರೆ ಕಲಿ ಹುಡುಗರು ಹೆಂಗೆ ಅವರಿಗೆ ಧೈರ್ಯ ಆಕೈತಿ. ಅದಕ್ಕೆ ದಯಮಾಡಿ ಎಲ್ಲ ಪಾಲಕರಿಗೆ ನಾನು ವಿನಂತಿ ಮಾಡ್ತೀನಿ. ಮತ್ತು ಎಲ್ಲ ಮುಖಂಡರಿಗಾಯ್ತು, ರಾಜ್ಯ ಸರ್ಕಾರಗಾಯ್ತು, ಎಲ್ಲರಿಗೂ ಕೂಡ ತಾವು ಗಮನ ಹರಿಸಿ ಈ ರೀತಿ ಆಗ್ಲಾರ್ದಂಥ ಕಡಿವಾಣ ಹಾಕಬೇಕು, ಯಾವುದಾದ್ರು ಒಂದು ಸೂಕ್ತ ಕ್ರಮ ತೊಗೋಬೇಕಂತೇಳಿ ನಾನು ಕಳ್ಕೊಳ್ಳಿ ತಮ್ಮ ಮುಖಾಂತರ ಅವ್ರಿಗೆ ಮನವಿ ಸಲ್ಲಿಸ್ತೀನಿ. ನಿರಂಜನ್